ಸ್ಟೂಡೆಂಟ್ಸ್, ಈಗ ಈ ವಿಡಿಯೋನಲ್ಲಿ ನಾವು ನೋಡ್ತಾ ಇರುವಂತಹ ಎಕ್ಸ್ಪೆರಿಮೆಂಟ್ ನಂಬರ್ 14A ಪ್ರಾಕ್ಟಿಕಲ್ ಸೆಮಿಕಂಡಕ್ಟರ್ ಡಯೋಡ್. ಓಕೆ, ಇದು ಫಾರ್ವರ್ಡ್ ಬಯಾಸ್ ನಲ್ಲಿ ಸೆಮಿಕಂಡಕ್ಟರ್ ಡಯೋಡ್ ನ ನಾವು 14A 14B ಎರಡು ಎಕ್ಸ್ಪೆರಿಮೆಂಟ್ ಇದಾವೆ, ಬಟ್ 14B ನಿಮಗಿರಲ್ಲ. ಸೊ 14A ಎಕ್ಸ್ಪೆರಿಮೆಂಟ್ ನಲ್ಲಿ ಫಾರ್ವರ್ಡ್ ಬಯಾಸ್ ಸೆಮಿಕಂಡಕ್ಟರ್ದು ನಾವು ಸ್ಟಡಿ ಮಾಡ್ತಾ ಇದ್ದೇವೆ. ಓಕೆ, ಇಲ್ಲಿ ಸರ್ಕ್ಯೂಟ್ ಡಯಾಗ್ರಾಮ್ ಪ್ರಕಾರ ನೀವು ಕನೆಕ್ಷನ್ ಮಾಡಬೇಕು. ಮೊದಲು ಬ್ಯಾಟ್ರಿ ಇಂತ್ರ ಒಂದು ವೈರ್ ಬರುತ್ತೆ, ಹಾಗೆ ಇಲ್ಲಿ ಇನ್ನೊಂದು ವೈರ್ ರಿಯೋಸ್ಟಾಟ್ ಲೋವರ್ ಎಂಡ್ ಲಿಂತ್ರ ಬರುತ್ತೆ. ಅದಕ್ಕೆ ನಿಮಗೆ ಈಸಿ ಆಗಲಿ ಅಂತ ಹೇಳಿ ಏನ್ ಮಾಡೈತಿ, ಮಿಲಿಯಾಮೀಟರ್ ಇಲ್ಲಿ ನೀವು ಅಬ್ಸರ್ವ್ ಮಾಡಬಹುದು. ಮಿಲಿಯಾಮೀಟರ್ ಪಾಸಿಟಿವ್ ಎಂಡ್ ಲಿಂತ್ರ ಎರಡು ವೈರ್ ಹೋಗ್ಬೇಕು. ಓಕೆ, ಒಂದು ಬ್ಯಾಟ್ರಿ ಪಾಸಿಟಿವ್ ಎಂಡಿಗೆ, ಇನ್ನೊಂದು ರಿಯೋಸ್ಟಾಟ್ ಲೋವರ್ ಎಂಡಿಗೆ. ಓಕೆ, ಇಲ್ಲಿ ಮಿಲಿಯಾಮೀಟರ್ ಐತಿ. ಮಿಲಿಯಾಮೀಟರ್ದು ಪಾಸಿಟಿವ್ ಎಂಡ್ ಅಂದ್ರೆ ರೆಡ್ ಕಲರ್ ಏನಿರ್ತಲ್ಲ ಅದು. ಮಿಲಿಯಾಮೀಟರ್ ಪಾಸಿಟಿವ್ ಎಂಡ್ ಲಿಂತ್ರ ಎರಡು ವೈರ್ ಹೋಗ್ಬೇಕು, ಒಂದು ಬ್ಯಾಟ್ರಿ ಪಾಸಿಟಿವ್ ಎಂಡಿಗೆ. ಹೌದಾ? ಸೊ ಬ್ಯಾಟ್ರಿ ಪಾಸಿಟಿವ್ ಎಂಡಿಗೆ ಒಂದು ವೈರ್ ಹೋಗ್ಬೇಕು. ನೆಕ್ಸ್ಟ್ ಇನ್ನೊಂದು ಯಾವುದು, ಮಿಲಿಯಾಮೀಟರ್ ಲಿಂತ್ರ ರಿಯೋಸ್ಟಾಟ್ ಇಲ್ಲಿ ತೋರಿಸಿದ್ವಲ್ಲ, ಸೊ ರಿಯೋಸ್ಟಾಟ್ ಲೋವರ್ ಎಂಡಿಗೆ ಒಂದು ವೈರ್ ಹೋಗ್ಬೇಕು. ಯಾವ ಲೋವರ್ ಎಂಡು? ಎರಡು ಲೋವರ್ ಎಂಡ್ ಇರ್ತವೆ. ಯಾವಾಗಲೂ ನಾನು ಹೇಳಿದ್ದೀನಿ, ಬ್ಯಾಟ್ರಿ ಪಾಸಿಟಿವ್ ಲಿಂತ್ರ ಬಂದಂತ ವೈರು ಅಪ್ಪರ್ ಎಂಡ್ ಕೆಳಗಡೆ ಇರುವಂತ ಲೋವರ್ ಎಂಡಿಗೆನೆ ಹೋಗ್ಬೇಕು. ಓಕೆ, ಇಲ್ಲ ಅಂದ್ರೆ ಜಸ್ಟ್ ಇದನ್ನ ನೆನಪಿಟ್ಕೊಳ್ಳಿ, ಬ್ಯಾಟ್ರಿ ನೆಗೆಟಿವ್ ಲಿಂತ್ರ ಬಂದಂತ ವೈರು ಯಾವಾಗ್ಲೂ ಈ ಕಡೆ ರಿಯೋಸ್ಟಾಟ್ ಅಪೋಸಿಟ್ ಲೋವರ್ ಎಂಡಿಗೆನೆ ಹೋಗ್ಬೇಕು. ಇಲ್ಲಿ ಬಿಟ್ರೆ ಬೇರೆ ಯಾವ್ದು ವೈರ್ ಬರಲ್ಲ, ಇದು ಒಂದೇ ವೈರ್ ಬರೋದು ಎಲ್ಲ ಎಕ್ಸ್ಪೆರಿಮೆಂಟ್ ನ. ಓಕೆ, ಸೊ ಇಲ್ಲಿ ಫಸ್ಟ್ ಮಿಲಿಯಾಮೀಟರ್ ಪಾಸಿಟಿವ್ ಲಿಂತ್ರ ಎರಡು ವೈರ್ ಹೋಗ್ಬೇಕು, ಒಂದು ಬ್ಯಾಟ್ರಿ ಪಾಸಿಟಿವ್, ರಿಯೋಸ್ಟಾಟ್ ಲೋವರ್ ಎಂಡ್. ಸೊ ಇಲ್ಲಿ ಎರಡು ವೈರ್ ಸಾರ್ಟ್ ಮಾಡಿದೀನಿ, ಜಾಯಿಂಟ್ ಮಾಡಿದೀನಿ, ಒಂದು ಬ್ಯಾಟ್ರಿ ಪಾಸಿಟಿವ್, ಇನ್ನೊಂದು ಲೋವರ್ ಎಂಡ್. ಓಕೆ, ನೆಕ್ಸ್ಟ್ ಮಿಲಿಯಾಮೀಟರ್ ನೆಗೆಟಿವ್ ಲಿಂತ್ರ ಸರ್ಕ್ಯೂಟ್ ಡಯಾಗ್ರಾಮ್ ಅಬ್ಸರ್ವ್ ಮಾಡಿ. ಮಿಲಿಯಾಮೀಟರ್ ನೆಗೆಟಿವ್ ಲಿಂತ್ರ ಒಂದು ಪಿ ಎನ್ ಜಂಕ್ಷನ್ ಅಥವಾ ಸೆಮಿ ಕಂಡಕ್ಟರ್ದು ಪಿ ಪಾಸಿಟಿವ್ ಎಂಡಿಗೆ ಹೋಗ್ಬೇಕು. ನೆಕ್ಸ್ಟ್ ಇನ್ನೊಂದು ವೈರು ವೋಲ್ಟ್ ಮೀಟರ್ದು ಪಾಸಿಟಿವ್ ಎಂಡಿಗೆ. ಓಕೆ, ಇಲ್ಲಿ ಮಿಲಿಯಾಮೀಟರ್ ನೆಗೆಟಿವ್ ಇಲ್ಲಿದೆ, ಹೌದಾ? ಇದು ಮಿಲಿಯಾಮೀಟರ್. ಓಕೆ, ಮಿಲಿಯಾಮೀಟರ್ ನೆಗೆಟಿವ್ ಲಿಂತ್ರ ಒಂದು ವೋಲ್ಟ್ ಮೀಟರ್ ಪಾಸಿಟಿವ್ಗೆ, ಮಿಲಿಯಾಮೀಟರ್ ನೆಗೆಟಿವ್ ಲಿಂತ್ರ ಒಂದು ವೋಲ್ಟ್ ಮೀಟರ್ ಪಾಸಿಟಿವ್ಗೆ, ಮಿಲಿಯಾಮೀಟರ್ ನೆಗೆಟಿವ್ ಲಿಂತ್ರ ಒಂದು ವೋಲ್ಟ್ ಮೀಟರ್ ಪಾಸಿಟಿವ್ ಕೊಟ್ಟಿದ್ದೀನಿ. ಇನ್ನೊಂದು ಪಿ ಎನ್ ಜಂಕ್ಷನ್ ಪಾಸಿಟಿವ್ ಎಂಡಿಗೆ. ಸೊ ಇಲ್ಲಿ ಇನ್ನೊಂದು ವೈರು ಪಿ ಎನ್ ಜಂಕ್ಷನ್, ಇದು ಡಯೋಡ್ ನಿಮಗೆ. ಓಕೆ, ಸೆಮಿ ಕಂಡಕ್ಟರ್ ಡಯೋಡ್. ಇಲ್ಲಿ ಪಾಸಿಟಿವ್ ಎಂಡ್ ಅಂದ್ರೆ ರೆಡ್ ಕಲರ್ ಇರುತ್ತಾ, ನೆಗೆಟಿವ್ ಎಂಡ್ ಅಂದ್ರೆ ಬ್ಲಾಕ್ ಕಲರ್ ಇರುತ್ತೆ. ಓಕೆ, ನಾರ್ಮಲ್ ನಿಮಗೆ ಎಕ್ಸ್ಪೆರಿಮೆಂಟ್ ಮಾಡಿಸ್ ಮುಂದಾಗ ಇದನ್ನ ಮಾಡಿಸಿದ್ವಿ. ಓಕೆ, ಇಲ್ಲೇನಂದ್ರೆ ನೀವು ಅಬ್ಸರ್ವ್ ಮಾಡಿದ್ರಿ ಅಂತ ಅಂದ್ರ ಈ ಸೆಮಿ ಕಂಡಕ್ಟರ್ ನಿಮಗೆ ಏನ್ ಹೇಳಿದ್ವಿ, ಇಲ್ಲಿ ಈ ಕಡೆ ಏನು ವೈಟ್ ಸಿಲ್ವರ್ ಬ್ಯಾಂಡ್ ಇದೆಯಲ್ಲ, ಸೊ ಸಿಲ್ವರ್ ಬ್ಯಾಂಡ್ ಇರೋದು ಎನ್ ಟೈಪ್ ಅಥವಾ ಎನ್ ನೆಗೆಟಿವ್ ಎಂಡ್ ಅಂಡ್ ಈ ಕಡೆ ಪಾಸಿಟಿವ್ ಎಂಡ್ ಅಂತ ಹೇಳಿ ಹೇಳಿದ್ವಿ. ಇದನ್ನ ನಾವು ಆಲ್ರೆಡಿ ಈ ಡಿವೈಸ್ ನಲ್ಲಿ ಸಾರ್ಟ್ ಮಾಡಿ ಇಟ್ಟಿದ್ವಿ ಈ ರೀತಿ. ಓಕೆ, ನಿಮಗೆ ಈಸಿ ಆಗಲಿ ಅಂತೇಳಿ. ದೇರ್ ಫೋರ್ ಇಲ್ಲೇನ್ ಮಾಡಬೇಕು, ಮಿಲಿಯಾಮೀಟರ್ ನೆಗೆಟಿವ್ ಲಿಂತ್ರ ಬಂದಂತ ವೈರ್ನ ಇಲ್ಲಿ ಡಯೋಡ್ ಪಾಸಿಟಿವ್ ಎಂಡ್ ಅಂದ್ರೆ ರೆಡ್ ಕಲರ್ಗೆ ಜಾಯಿನ್ ಮಾಡಬೇಕು. ಗೊತ್ತಾಯ್ತು? ನೆಕ್ಸ್ಟ್ ಇಲ್ಲಿ ಸೆಮಿ ಕಂಡಕ್ಟರ್ ಡಯೋಡ್ ಒಳಗಡೆ ಇರುತ್ತೆ, ಈ ಕಡೆ ಈ ತುದಿಯಲ್ಲಿ ಸಿಲ್ವರ್ ಬ್ಯಾಂಡ್ ಇರುತ್ತೆ. ಇಲ್ಲಿ ನಾನು ಹೇಳಿದ್ನಲ್ಲ ಸಿಲ್ವರ್ ಬ್ಯಾಂಡ್ ಈ ಕಡೆ ಇರುತ್ತೆ, ಅದು ನೆಗೆಟಿವ್ ಎಂಡ್. ನೆಕ್ಸ್ಟ್ ಸರ್ಕ್ಯೂಟ್ ಡಯಾಗ್ರಾಮ್ ನಲ್ಲಿ ಏನಾಗುತ್ತೆ, ನೆಗೆಟಿವ್ ಎಂಡ್ ಲಿಂತ್ರ ಒಂದು ವೈರ್ ಬರುತ್ತೆ ಅಂಡ್ ವೋಲ್ಟ್ ಮೀಟರ್ ನೆಗೆಟಿವ್ ಎಂಡ್ ಲಿಂತ್ರ ಒಂದು ವೈರ್ ಬರುತ್ತೆ. ಪಿ ಎನ್ ಜಂಕ್ಷನ್ ನೆಗೆಟಿವ್ ಎಂಡ್ ಲಿಂತ್ರ ಒಂದು ವೈರು, ವೋಲ್ಟ್ ಮೀಟರ್ ನೆಗೆಟಿವ್ ಲಿಂತ್ರ ಒಂದು ವೈರ್, ಎರಡು ಕೂಡ್ಕೊಂಡು ಎಲ್ಲಿ ಹೋಗ್ತಾವು. ಇಲ್ಲಿ ಸರ್ಕ್ಯೂಟ್ ಡಯಾಗ್ರಾಮ್ ನಲ್ಲಿ ನೀವು ಅಬ್ಸರ್ವ್ ಮಾಡಿದ್ರಂದ್ರೆ ರಿಯೋಸ್ಟಾಟಿಗೆ ಆರೋ ಮಾರ್ಕ್ ತೋರಿಸಿದ್ನಂದ್ರೆ ನಾನು ಹೇಳಿದೀನಿ, ಆರೋ ಮಾರ್ಕ್ ಕೆಳಗಡೆ ಲಿಂತ್ರ ಆದ್ರೂ ಇರ್ಲಿ ಅಥವಾ ಮೇಲ್ಗಡೆ ಲಿಂತ್ರ ಆದ್ರೂ ಇರ್ಲಿ, ಅದು ಯಾವಾಗ್ಲೂ ಅಪ್ಪರ್ ಎಂಡ್ ಅನ್ನ ಇಂಡಿಕೇಟ್ ಮಾಡುತ್ತ. ಕೆಳಗಡೆ ಲಿಂತ್ರ ತೋರ್ಸೋಣ ಅಂತ ಅನ್ಕೊಂಡು ಲೋವರ್ ಎಂಡ್ ಅಲ್ಲ. ಓಕೆ, ರಿಯೋಸ್ಟಾಟ್ ಆರೋ ಮಾರ್ಕ್ ತೋರಿಸಿದ್ದ ಸರ್ಕ್ಯೂಟ್ ಡಯಾಗ್ರಾಮ್ ನಲ್ಲಿ ಅಂತ ಅಂದ್ರ ಅದು ಯಾವಾಗ್ಲೂ ಅಪ್ಪರ್ ಎಂಡ್ ಅನ್ನ ಇಂಡಿಕೇಟ್ ಮಾಡುತ್ತ. ಹಂಗಾರ ಪಿ ಎನ್ ಜಂಕ್ಷನ್ ಒಂದು ವೈರು ಪ್ಲಸ್ ವೋಲ್ಟ್ ಮೀಟರ್ ನೆಗೆಟಿವ್ ಲಿಂತ್ರ ಒಂದು ವೈರ್, ಎರಡು ವೈರ್ ಬಂದು ಇಲ್ಲಿ ಅಪ್ಪರ್ ಎಂಡಿಗೆ ಜಾಯ್ನ್ ಆಗಬೇಕು. ಸೆಮಿ ಕಂಡಕ್ಟರ್ದು ಡಯೋಡ್ ಲಿಂತ್ರ ಒಂದು ವೈರ್ ನೆಗೆಟಿವ್ ಎಂಡ್ ಲಿಂತ್ರ ಒಂದು ವೈರ್ ಬಂದೈತೆ, ವೋಲ್ಟ್ ಮೀಟರ್ ನೆಗೆಟಿವ್ ಎಂಡ್ ಲಿಂತ್ರ ಒಂದು ವೈರ್ ಬಂದು ಎರಡು ರಿಯೋಸ್ಟಾಟ್ ಅಪ್ಪರ್ ಎಂಡಿಗೆ ಜಾಯ್ನ್ ಆಗೈತೆ. ನೆಕ್ಸ್ಟ್ ಬ್ಯಾಟ್ರಿ ನೆಗೆಟಿವ್ ಲಿಂತ್ರ ಒಂದು ಪ್ಲಗ್ ಕೀ ಲಿಂತ್ರ ರಿಯೋಸ್ಟಾಟ್ ಲೋವರ್ ಎಂಡಿಗೆ, ಬ್ಯಾಟ್ರಿ ನೆಗೆಟಿವ್ ಲಿಂತ್ರ ಒಂದು ಪ್ಲಗ್ ಕೀ ಬಂದಿದೆ, ಇನ್ನೊಂದು ಅದೇ ಪ್ಲಗ್ ಕೀ ಲಿಂತ್ರ ರಿಯೋಸ್ಟಾಟ್ ಲೋವರ್ ಎಂಡಿಗೆ ಕನೆಕ್ಷನ್ ಆಗುತ್ತೆ. ಸೊ ಐ ಹೋಪ್ ಕನೆಕ್ಷನ್ ಕ್ಲಿಯರ್ ಆಯ್ತು ಅಂತ ಹೇಳಿ ಅನ್ಕೊಂತೀನಿ. ಓಕೆ, ಮೇನ್ ಮಿಲಿಯಾಮೀಟರ್ ನಲ್ಲಿ ಎರಡು ವೈರ್ ಕನೆಕ್ಟ್ ಮಾಡಿ, ಒಂದು ಬ್ಯಾಟ್ರಿಗೆ ಒಂದು ಇಲ್ಲಿ ಲೋವರ್ ಎಂಡಿಗೆ. ನೆಕ್ಸ್ಟ್ ಮಿಲಿಯಾಮೀಟರ್ ನಲ್ಲಿನೇ ಎರಡು ವೈರ್ ಕನೆಕ್ಟ್ ಮಾಡಿ, ಒಂದು ವೋಲ್ಟ್ ಮೀಟರ್ ಪಾಸಿಟಿವ್ ಎಂಡಿಗೆ, ಇನ್ನೊಂದು ಸೆಮಿ ಕಂಡಕ್ಟರ್ದು ಈ ಪಾಸಿಟಿವ್ ಎಂಡಿಗೆ. ನೆಕ್ಸ್ಟ್
ವೋಲ್ಟ್ ಮೀಟರ್ ಆ್ಯಂಡ್ ಸೆಮಿಕಂಡಕ್ಟರ್ದ ನೆಗೆಟಿವ್ ಎಂಡ್ಲಿಂತ್ರ ಎರಡು ವೈರ್ ಬಂದು ರಿಯೋಸ್ಟಾಟದ ಅಪ್ಪರ್ ಎಂಡಿಗೆ ಕನೆಕ್ಟ್ ಆಗಬೇಕು. ನೆಕ್ಸ್ಟ್ ಏನು ಬ್ಯಾಟ್ರಿ ನೆಗೆಟಿವ್ಲಿಂತ್ರ ಇಲ್ಲಿ ಪ್ಲಕ್ಕಿಲಿಂತ್ರ ಲೋವರ್ ಎಂಡ್. ಓಕೆ, ಸಿಂಪಲ್ ಇದೆ ಎಕ್ಸ್ಪೆರಿಮೆಂಟು. ಕರೆಕ್ಟಾಗಿ ಸರ್ಕ್ಯೂಟ್ ಕನೆಕ್ಷನ್ ಮಾಡೋದು ಇಂಪಾರ್ಟೆಂಟ್. ಓಕೆ, ನೀವು ಅಕಸ್ಮಾತ್ ಆಗಿ ಇಲ್ಲಿ ಏನಾದರೂ ಉಲ್ಟಾ ಕನೆಕ್ಟ್ ಮಾಡಿದ್ರಿ ಅಂದ್ರೆ ಮಿಲಿ ಆಮೀಟರ್ನಲ್ಲಿ ರೀಡಿಂಗ್ ತೋರಿಸಲ್ಲ. ನೀವು ರಿಯೋಸ್ಟಾಟ್ ವೇರಿಯೇಷನ್ ಮಾಡಿದಾಗ ಪಿ ಎನ್ ಜಂಕ್ಷನ್ ನೀವೇನಾದರೂ ಉಲ್ಟಾ ಕನೆಕ್ಟ್ ಮಾಡಿದ್ರಿ ಅಂದ್ರೆ ಮಿಲಿ ಆಮೀಟರ್ನೊಳಗೆ ನಿಮಗೆ ರೀಡಿಂಗ್ ತೋರಿಸಲ್ಲ, ಬರೀ ವೋಲ್ಟ್ ಮೀಟರ್ನೊಳಗೆ ಅಷ್ಟೇ ತೋರಿಸ್ತಿರುತ್ತೆ. ನೀವು ಎಷ್ಟೋ ವೋಲ್ಟ್ ಮೀಟರ್ ಚೇಂಜ್ ಮಾಡಿದ್ರು ಮಿಲಿ ಆಮೀಟರ್ನೊಳಗೆ ಝೀರೋನ ತೋರಿಸ್ತಿರುತ್ತೆ. ಹಾಗಾದಾಗ ಏನೇನು ಮಾಡಬೇಕು, ಇಲ್ಲಿ ಚೆಕ್ ಮಾಡ್ಕೋಬೇಕು. ಮಿಲಿ ಆಮೀಟರ್ ನೆಗೆಟಿವ್ಲಿಂತ್ರ ಪಾಸಿಟಿವ್ ಎಂಡ್ ಕೊಟ್ಟಿರೋ ಇಲ್ಲೋ ಅದನ್ನ ಚೆಕ್ ಮಾಡಬೇಕು. ಮಿಲಿ ಆಮೀಟರ್ಲಿಂತ್ರ ನೆಗೆಟಿವ್ ಎಂಡ್ಲಿಂತ್ರ ಅಕಸ್ಮಾತ್ ನೆಗೆಟಿವ್ ಕೊಟ್ಟಿದ್ರೆ ಇಲ್ಲಿ ರೀಡಿಂಗ್ ತೋರಿಸಲ್ಲ. ಅದು ಕ್ಲಿಯರ್ ಆಗಿದೆ. ಓಕೆ, ಈಗ ನೆಕ್ಸ್ಟ್ ಎಕ್ಸ್ಪೆರಿಮೆಂಟ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ರೀಡಿಂಗ್ಸ್ನ ತಗೊಳ್ಳೋದಕ್ಕಿಂತ ಮುಂಚೆ ಲೀಸ್ಟ್ ಕೌಂಟ್ ನೀವು ಕಂಡುಹಿಡಬೇಕು. ಹೌದಾ, ಲೀಸ್ಟ್ ಕೌಂಟ್ ಕಂಡುಹಿಡಿಯೋದು ಹೇಗೆ ಅಂತೇಳಿ ಆಲ್ರೆಡಿ ಒಂದು ವಿಡಿಯೋನಲ್ಲಿ ಹೇಳಿದ್ದೀನಿ. ಸೊ ಆ ವಿಡಿಯೋ ಅಬ್ಸರ್ವ್ ಮಾಡಿ. ವಿಡಿಯೋನ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೊಟ್ಟಿದ್ದೀನಿ ಆ ವಿಡಿಯೋದು. ಮೊದಲು ಆ ವಿಡಿಯೋನ ನೋಡಿಕೊಂಡು ರಿಟರ್ನ್ ಬಂದು ಈಗ ಇಲ್ಲಿ ಇದ್ರ ಲೀಸ್ಟ್ ಕೌಂಟ್ ನೀವು ಹೇಳಿ. ವೋಲ್ಟ್ ಮೀಟರ್ದು ನೀವು ಅಬ್ಸರ್ವ್ ಮಾಡಿದ್ರಿ ಅಂದರೆ ಪಾಯಿಂಟ್ ಕಾಣಿಸ್ತಿದೆಯಲ್ಲ, ಸೊ ಇದು 0.24 ಅಲ್ಲ, 0.2, 0.4, 0.6 ಈ ರೀತಿ ಇದೆ. ಸೊ ಲೀಸ್ಟ್ ಕೌಂಟ್ ಎಷ್ಟಾಗುತ್ತೆ ಹಾಗಾದ್ರೆ ಇದು ವೋಲ್ಟ್ ಮೀಟರ್ದು 0.2 ಇನ್ಕ್ರೀಸ್ ಆಗ್ತದೆ ಪ್ರತಿ ಸರ್ತಿ. ಹಾಗಾದ್ರೆ 0.2 ಇನ್ಕ್ರೀಸ್ ಆಗ್ತಿದೆ ಅಂತ ಅಂದರೆ ಆ ಇನ್ಕ್ರೀಸ್ ಆಗ್ಬೇಕಂದ್ರೆ ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಅಂದರೆ 10 ಡಿವಿಷನ್ಸ್ ಡಿವೈಡ್ ಮಾಡಿದಾವೆ. ಓಕೆ, ಸೊ ಇಲ್ಲಿ ನೋಡಿದ್ರೆ ಅಂದರೆ 10 ಡಿವಿಷನ್ 0.2 ಇನ್ಕ್ರೀಸ್ ಆಗ್ಬೇಕಂದ್ರೆ 10 ಡಿವಿಷನ್ ಡಿವೈಡ್ ಮಾಡಿದಾವೆ. ದೇರ್ಫೋರ್ 0.2 ಡಿವೈಡೆಡ್ ಬೈ 10 ಮಾಡಿದ್ರೆ ಅಂದರೆ ಈ ವೋಲ್ಟ್ ಮೀಟರ್ದು ಲೀಸ್ಟ್ ಕೌಂಟು 0.02. ಓಕೆ, ಗೊತ್ತಾಗ್ತಿದೆಯಲ್ಲ ಲೀಸ್ಟ್ ಕೌಂಟ್. ನಿಮ್ಮ ಮ್ಯಾನ್ಯುವಲ್ನಲ್ಲಿ ಬೇರೆ ಬರ್ಸಿದೆ, ಅವಾಗ ವೋಲ್ಟ್ ಮೀಟರ್ ಬೇರೆ ಇತ್ತು, ಈಗ ಬೇರೆ ಐತಿ. ಓಕೆ, ಸೊ ಲೀಸ್ಟ್ ಕೌಂಟ್ ಆಫ್ ವೋಲ್ಟ್ ಮೀಟರ್ ನೀವೇನು ಬರೀಬೇಕು, ಇನ್ಕ್ರೀಸ್ ಆಗ್ತಿರೋದು ಎಷ್ಟು 0.2 ಇನ್ಕ್ರೀಸ್ ಆಗ್ತಿದೆ, ಮೇಲ್ಗಡೆ 0.2 ಬರೀಬೇಕು, ಡಿವೈಡೆಡ್ ಬೈ 10 ಡಿವಿಷನ್ಸ್ 10 ಗೆರೆ ಆದಮೇಲೆ 0.2 ಇನ್ಕ್ರೀಸ್ ಆಗ್ತಿದೆ. 0.2 ಡಿವೈಡೆಡ್ ಬೈ 10 ಮಾಡಿದ್ರೆ ಅಂದರೆ 0.02 ವೋಲ್ಟ್. ಅಂದ್ರೆ ಮೀನಿಂಗ್ ಏನು, ಒಂದು ಗೆರೆ ಮೂವ್ ಆಯಿತು ಅಂದರೆ 0.02 ವೋಲ್ಟ್ ರೀಡ್ ಆದಂಗೆ. ಸಿಮಿಲರ್ಲಿ ಈ ಮಿಲಿ ಆಮೀಟರ್ದು ಲೀಸ್ಟ್ ಕೌಂಟ್ ನೀವು ಹೇಳ್ಬೋದಾ? ಜಸ್ಟ್ ವಿಡಿಯೋನ ಪಾಸ್ ಮಾಡಿ, ವಿಡಿಯೋ ಪಾಸ್ ಮಾಡಿಬಿಟ್ಟು ಲೀಸ್ಟ್ ಕೌಂಟ್ ಕ್ಯಾಲ್ಕುಲೇಟ್ ಮಾಡಿ. ಓಕೆ, ಕ್ಯಾಲ್ಕುಲೇಟ್ ಮಾಡಿದ್ರ ಅಂತ ಅನ್ಕೊಂತೀನಿ. ಇಲ್ಲಿ ಇನ್ಕ್ರೀಸ್ ಆಗ್ತಿರೋದು ಎಷ್ಟು ನಂಬರ್ಸ್ ನೋಡಿದ್ರೆ ಅಂದರೆ ನಿಮ್ಗೆ ಗೊತ್ತಾಯ್ತು. ಇನ್ಕ್ರೀಸ್ ಎಷ್ಟಾಗ್ತದೆ, 20 ಇನ್ಕ್ರೀಸ್ ಆಗ್ತದೆ. 20 ಇನ್ಕ್ರೀಸ್ ಆಗ್ಬೇಕಂದ್ರೆ ಎಷ್ಟು ಡಿವಿಷನ್ಸ್ ಮಾಡಿದಾನೆ, 10 ಡಿವಿಷನ್ಸ್ ಮಾಡಿದಾನೆ ಪ್ರತಿಯೊಂದಕ್ಕೂ. ಹೌದಾ, ಸೊ ಇಲ್ಲಿ ದೊಡ್ಡ ಲೈನ್ ಕೊಟ್ಟಿರೋದು ಎರಡೆರಡು ಗೆರೆ ಆದಮೇಲೆ. ಹೌದಾ, ಅಂದರೆ ಚಿಕ್ಕ ಗೆರೆ ಎಲ್ಲ ಕೌಂಟ್ ಮಾಡಿದ್ರೆ ಅಂದರೆ 10 ಡಿವಿಷನ್ಸ್ ಇದಾವೆ. ಸೊ 20 ಇನ್ಕ್ರೀಸ್ ಆಗ್ಬೇಕಂದ್ರೆ 10 ಡಿವಿಷನ್ ಮಾಡಿದಾನೆ. ಇಲ್ಲಿ ಏನು ಬರೀಬೇಕು ನೀವು, ಲೀಸ್ಟ್ ಕೌಂಟ್ ಆಫ್ ಮಿಲಿಮೀಟರ್. ಅಂದರೆ ಇಲ್ಲಿ ನಿಮಗೆ ಹಳೇದು ಬರ್ಸಿದ್ದು 50 ಡಿವೈಡೆಡ್ ಬೈ 10 ಅಂದರೆ 50 ಇನ್ಕ್ರೀಸ್ ಆಗ್ತಿತ್ತು ಹಳೇದು, ಬಟ್ ಅದನ್ನು ಬರೆಯೋ ಹಾಗಿಲ್ಲ. ಈಗಿರೋದು ನಿಮಗೆ 20 ಡಿವೈಡೆಡ್ ಬೈ 10, 20 ಇನ್ಕ್ರೀಸ್ ಆಗ್ತದೆ ಪ್ರತಿ ಸರ್ತಿ, ಡಿವೈಡೆಡ್ ಬೈ 10 ಡಿವಿಷನ್ಸ್ ಇದಾವೆ. 20 ಬೈ 10 ಮಾಡಿದ್ರೆ ಅಂದರೆ 2 ಮಿಲಿ ಆಂಪಿಯರ್ಸ್ ಅಂತೇಳಿ ಬರ್ತದೆ. ಅಂದರೆ ಮೀನಿಂಗ್ ಏನು, ಒಂದು ಗೆರೆ ಸರಿತು ಅಂದರೆ 2 ಮಿಲಿ ಆಂಪಿಯರ್ಸ್ ರೀಡ್ ಆದಂಗೆ. ಸೊ ಹಂಗಾರು ಒಂದು ಗೆರೆ 2 ಮಿಲಿ ಆಂಪಿಯರ್ಸ್ ಆಯ್ತಂದ್ರೆ 10 ಗೆರೆ ಸರಿತಂದ್ರೆ 20 ಆಗುತ್ತೆ. ಅದಕ್ಕೆ 10ನೇ ಗೆರೆಗೆ 20 ಕೊಟ್ಟಿದ್ದಾನೆ. ಗೊತ್ತಾಯ್ತು? ಓಕೆ, ಈ ಲೀಸ್ಟ್ ಕೌಂಟ್ನ ಕರೆಕ್ಟಾಗಿ ಬರೆದ ಮೇಲೆ ಎಕ್ಸ್ಪೆರಿಮೆಂಟ್ ಸ್ಟಾರ್ಟ್ ಮಾಡೋದು. ಓಕೆ, ಆನ್ ಮಾಡ್ತಾರ, ಸ್ವಿಚ್ ಆನ್ ಮಾಡಿದಾಗ ರಿಯೋಸ್ಟಾಟ್ 0 ಹತ್ರ ಇರಬೇಕು, ಅಂದರೆ ಅಪ್ಪರ್ ಎಂಡ್ ಹತ್ರ ಇರಬೇಕು. ಸೊ ಫಸ್ಟ್ ರೀಡಿಂಗ್ ವೋಲ್ಟೇಜ್ 0 ಇದ್ದಾಗ, ವೋಲ್ಟ್ ಮೀಟರ್ 0 ತೋರಿಸಿರುವಾಗ ಮಿಲಿಮೀಟರ್ ಡಿಫ್ಲೆಕ್ಷನ್ನು 0 ಇರುತ್ತೆ. ಸೊ ಇಲ್ಲಿ ಮ್ಯಾನ್ಯುವಲ್ನಲ್ಲಿ ಅಥವಾ ನಿಮ್ಮ ಟ್ಯಾಬ್ಲರ್ ಕಾಲಮ್ನಲ್ಲಿ ಎಂಟ್ರಿ ಮಾಡಬೇಕು. ವೋಲ್ಟೇಜ್ 0 ಇದ್ದಾಗ ಕರೆಂಟ್ 0. ನೆಕ್ಸ್ಟ್ ಸ್ಲೋಲಿ ಇದನ್ನ ಮೂವ್ ಮಾಡಬೇಕು. ವೋಲ್ಟೇಜ್ ಮೂವ್ ಆಗ್ತಿದೆಯಲ್ಲ, ಸೊ ಮಿಡಲಲ್ಲಿ 5th ಡಿವಿಷನ್ಗೆ ನೀವು ಇಟ್ಟಾಗ 0 ಮತ್ತು 0.2 ನಡುವೆ ಬರುವಂಥ ಡಿವಿಷನ್ ಅಂದರೆ ಅದು 0.1. 0.1 ಇದ್ದಾಗ ಮಿಲಿಮೀಟರ್ನಲ್ಲಿ ಅಗೇನ್ ಇಲ್ಲಿ 0 ತೋರಿಸ್ತಾ ಇದೆ. ಅಂದರೆ ವೋಲ್ಟೇಜ್ 0.1 ಇದ್ದಾಗ ಕರೆಂಟ್ 0. ನೆಕ್ಸ್ಟ್ 0.2 ಇದ್ದಾಗಲೂ ಸಹಿತ ಇಲ್ಲಿ ಕರೆಂಟ್
0 ಅದನ್ನ ಎಂಟ್ರಿ ಮಾಡಬೇಕು. 0.2 ಇದ್ದಾಗ 0. ನೆಕ್ಸ್ಟ್ 0.3 0.3 ಇದ್ದಾಗಲೂ ಕರೆಂಟ್ 0. ನೆಕ್ಸ್ಟ್ ಕಾಲಮಿಗೆ ಎಂಟ್ರಿ ಮಾಡ್ತೀರ. ನೆಕ್ಸ್ಟ್ 0.4 0.4 ಇದ್ದಾಗ ಅಪ್ರಾಕ್ಸಿಮೇಟ್ಲಿ ಫಸ್ಟ್ ಡಿವಿಷನಿಗೆ ಮೂವ್ ಆಗಿದೆ. 0.4 ಅಂತ ಮಾಡಿದಾಗ ಇಲ್ಲಿ ಫಸ್ಟ್ ಡಿವಿಷನಿಗೆ ಫಸ್ಟ್ ಗೆರೆ ಮೂವ್ ಆಗಿದೆ. ಓಕೆ, ಸೊ ಫಸ್ಟ್ ಗೆರೆಗೆ ಮೂವ್ ಆಯಿತು ಅಂತೇಳಿ ಅಂದ್ರೆ ಒಂದು ಗೆರೆ ಮೂವ್ ಆಯ್ತು. ಒಂದು ಗೆರೆ ಮೂವ್ ಆಯ್ತು ಅಂದ್ರೆ ಇದ್ರದ್ದು ಲೀಸ್ಟ್ ಕೌಂಟ್ ಎಷ್ಟು? ಜಸ್ಟ್ ಒಂದು ಗೆರೆಲಿಂತ ಒಂದು ಗೆರೆ ಮೂವ್ ಆಯ್ತು ಅಂದ್ರೆ ಇದ್ರ ಲೀಸ್ಟ್ ಕೌಂಟು 2 ಮಿಲಿ ಆಂಪಿಯರ್ಸ್ ಅಂತೇಳಿ ಬರ್ದಿದೆ. ಹೌದಾ? ಸೊ ಇಲ್ಲಿ 0.4 ಇದ್ದಾಗ ನೀವು 2 ಮಿಲಿ ಆಂಪಿಯರ್ಸ್ ಅಂತೇಳಿ ಬರಿಬೇಕು. ಇದು ಹಳೆ ರೀಡಿಂಗ್ ಗೊತ್ತಾಗ್ತಿದೆ ಅಂತೇಳಿ ಅನ್ಕೊಂಡೆ. 0.4 ಇದ್ದಾಗ ಒಂದು ಗೆರೆ ಮೂವ್ ಆಗಿದೆ ಅಂದರೆ 1 × 2 ಮಾಡಿದರೆ 2 ಮಿಲಿ ಆಂಪಿಯರ್ಸ್ ಇಲ್ಲಿ ಬರೀತೀರ. ಓಕೆ, ನೆಕ್ಸ್ಟ್ ಮೂವ್ ಮಾಡಬೇಕು ರಿಯೋಸ್ಟಾಟ್ನ 0.5. ಹೌದಾ? 0.5 ಮಾಡಿದಾಗ ಇಲ್ಲಿ 0.5 ಇದ್ದಾಗ ರೀಡಿಂಗ್ ಎಷ್ಟು ಬರ್ತಾ ಇದೆ ಇದು ಇಲ್ಲಿ ಅಬ್ಸರ್ವ್ ಮಾಡಬೇಕು, ಗೆರೆ ಕೌಂಟ್ ಮಾಡಬೇಕು. ಓಕೆ, ಇನ್ ಬಿಟ್ವೀನ್ ಇತ್ತಂದರೆ ಆ ಕಡೆ ಈ ಕಡೆ ಇರೋದು ಯಾವುದಾದ್ರೂ ಸ್ವಲ್ಪ ವ್ಯಾಲ್ಯೂ ತೊಗೊಂಡ್ರಿ, ಯಾವುದಕ್ಕೆ ಹತ್ತಿರ ಇರುತ್ತೆ ಅದನ್ನ ನೋಡ್ಬೇಕು. ಈ ಕಡೆ ಗೆರೆಗೆ ಹತ್ತಿರ ಐತೆ ಅಂದ್ರೇನು? 2, 4, 6 6ನೇ ಗೆರೆಗೆ ಹತ್ತಿರ ಇದೆ. ಸೊ ದೇರ್ ಫೋರ್ 6 × ಲೀಸ್ಟ್ ಕೌಂಟ್ ಎಷ್ಟು ಇದ್ರದ್ದು? 2. 6 × 2 ಅಂದರೆ 12. ಹಂಗಾರೆ 0.5 ಇದ್ದಾಗ 0.5 ಇದ್ದಾಗ 6 × 2 0.5 ಇದ್ದಾಗ 6 × 2 ಅಂದರೆ 12 ಇಲ್ಲಿ ಬರೀಬೇಕು. ಗೊತ್ತಾಯ್ತು? 0.5 ವೋಲ್ಟೇಜ್ ಇದ್ದಾಗ ಕರೆಂಟು 12 ಮಿಲಿ ಆಂಪಿಯರ್ಸ್ ಇದೆ. ನೆಕ್ಸ್ಟ್ 0.6 ಆದಾಗ ಹೌದಾ, ಇಲ್ಲಿ ಚೇಂಜ್ ಆಯಿತು. 0.6 ಆದಾಗ ಇಲ್ಲಿ ಎಷ್ಟನೇ ಗೆರೆಗೆ ಐತಿ ಕೌಂಟ್ ಮಾಡ್ಬೇಕು. ಇಲ್ಲಿ 40 ಐತೆ ಅಂದರೆ ಅದ್ರ ಒಂದು ಗೆರೆ ಹಿಂದೆ ಹೋದ್ರೆ 38, ಅದರ ಒಂದು ಗೆರೆ ಹಿಂದೆ ಹೋದ್ರೆ 36, ಅದರ ಒಂದು ಗೆರೆ ಹಿಂದೆ ಹೋದ್ರೆ 34. ಅಥವಾ ಟೋಟಲ್ ಗೆರೆನ ಕೌಂಟ್ ಮಾಡಿರಿ, ಡಿವಿಷನ್ಸ್ ಕೌಂಟ್ ಮಾಡಿ ಆ ರೀತಿ ಆದ್ರೆ ಬರೀರಿ. ಅಥವಾ 20ಲಿಂತ ನೀವು ಎಷ್ಟು ಗೆರೆ ಕೌಂಟ್ ಮಾಡ್ತೀರಾ, ಇಲ್ಲಿ 7ನೇ ಗೆರೆ ಐತಿ. 7 ಅಂದರೆ 7 × 2 14, 20 + 14 ಅಂದರೆ 34. ಇಲ್ಲ ಅಂದರೆ ಇಲ್ಲಿ 40ಲಿಂತ ಹಿಂದೆ ಬರಬೇಕು, 40. ನೆಕ್ಸ್ಟ್ ಈ ಲೈನು 38, ನೆಕ್ಸ್ಟ್ ಈ ಲೈನು 36, ನೆಕ್ಸ್ಟ್ ಈ ಲೈನ್ ಅಂದರೆ 34. ದೇರ್ ಫೋರ್ ಓಕೆ, ಸೊ 0.6 ಇದ್ದಾಗ 34. ಓಕೆ, ನೆಕ್ಸ್ಟ್ ಹಾಗೆ ವೇರಿಯೇಷನ್ ಮಾಡಬೇಕು. 0.7ಗೆ ಎಷ್ಟು ಬರುತ್ತೆ ನೋಡ್ಕೋಬೇಕು. ಓಕೆ, 0.7ಗೆ ಇಲ್ಲಿ ನೋಡಿದ್ರೆ ಅಂದರೆ ಇಲ್ಲಿ 0.7 ಮಿಡಲಲ್ಲಿ ಇಡಬೇಕು. ಇಲ್ಲಿ ಅರೌಂಡ್ 82, ಇಲ್ಲಿಗೆ 2 ಡಿವಿಷನ್ ಅಂದರೆ 84. 80 ಆದಮೇಲೆ 2 ಗೆರೆಗೆ ಅಂತ ಅಂದರೆ 2 × 2 ಅಂದರೆ 4 ಅಂದರೆ 80 + 4 ಅಂದರೆ 84. ಸೊ 0.7ಗೆ ಇಲ್ಲಿ ಮ್ಯಾನ್ಯುವಲ್ ಅಥವಾ ನಿಮ್ಮ ಟ್ಯಾಬ್ಲರ್ ಕಾಲಮ್ನಲ್ಲಿ 0.7ಗೆ 84 ಅಂತೇಳಿ ಎಂಟ್ರಿ ಮಾಡಬೇಕು. ದೇರ್ ಫೋರ್ ನೀವು ಗ್ರಾಫ್ ಹಾಕಿದ್ರೆ ಅಂದರೆ ಈಗ ಏನಾಯಿತು, ಇಮ್ಮಿಡಿಯೇಟ್ 0.6ಗೆ ಫ್ಲಕ್ಚುಯೇಟ್ ಅಥವಾ ಕಟ್ ಇನ್ ವೋಲ್ಟೇಜ್. ಹೌದಾ? ಕಟ್ ಇನ್ ವೋಲ್ಟೇಜ್. ಅದಕ್ಕೆ ಗ್ರಾಫ್ ನೀವು ಹಾಕಿದ್ರೆ ಅಂದರೆ ಗ್ರಾಫ್ ಈ ರೀತಿ ಬರುತ್ತೆ. ಓಕೆ, ಗ್ರಾಫ್ ಹಾಕೋದು ಹೆಂಗೆ ನಿಮಗೆ ಜಸ್ಟ್ ಈ ರೀಡಿಂಗಿಗೆ ನಾನು ಗ್ರಾಫ್ ಹೇಳ್ತೀನಿ. ಹೌದಾ? ಗ್ರಾಫ್ ಸ್ಕೇಲ್ ನಾನು ಹೇಳೀನಿ, ಸ್ಕೇಲ್ ಬಾಹೆಟ್ ಹಾಕಬಾರ್ದು. ಸೊ ರೀಡಿಂಗ್ ತೊಗೊಳೋದೆಲ್ಲ ಅರ್ಥ ಆಯ್ತು ಅಂತ ಹೇಳಿ ಅನ್ಕೊಂತೀನಿ. ರೀಡಿಂಗ್ ತೊಗೊಂಡ್ಮ್ಯಾಗ ಆಫ್ ಮಾಡಬೇಕು. ಓಕೆ, ನೆಕ್ಸ್ಟ್ ಗ್ರಾಫ್ ಹಾಕೋದು ಹೆಂಗೆ, ಸ್ಕೇಲನ್ನು ಬಾಹೆಟ್ ಮಾಡಬಾರ್ದು. ಎಕ್ಸ್ ಆಕ್ಸಿಸ್ನೊಳಗೆ ನೀವು ಯಾವ್ದು ತೊಗೊಳತ್ರಿ, ವೈ ಆಕ್ಸಿಸ್ ಯಾವ್ದು ತೊಗೊಳತ್ರಿ, ಅದು ನೇಚರ್ ಆಫ್ ಗ್ರಾಫ್ ನಿಮ್ಗೆ ಗೊತ್ತಿರಬೇಕು. ಎಕ್ಸ್ ಆಕ್ಸಿಸ್ ವೋಲ್ಟೇಜು, ವೈ ಆಕ್ಸಿಸ್ ಕರೆಂಟ್. ಓಕೆ, ವೋಲ್ಟೇಜ್ ಇನ್ ವೋಲ್ಟ್ಸು, ವೈ ಆಕ್ಸಿಸ್ ಕರೆಂಟ್ ಇನ್ ಮಿಲಿ ಆಂಪಿಯರ್ಸ್. ಯಾಕಂದ್ರೆ ಮಿಲಿ ಆಂಪಿಯರ್ಸ್ನಲ್ಲಿ ನಾವು ರೀಡಿಂಗ್ ಬರ್ಕೊಂಡಿರ್ತೀವಿ. ನೆಕ್ಸ್ಟ್ ಸ್ಕೇಲ್ ಏನು ಬರಬೇಕು, ಅಲಾಂಗ್ ಎಕ್ಸ್ ಆಕ್ಸಿಸ್ 1 ಸೆಂಟಿಮೀಟರ್ ಅಂದ್ರೆ ನೀವು ಎಷ್ಟು ತೊಗೊಳತ್ರಿ. ನಾರ್ಮಲಿ ನಾವು 0.1, 0.2 ಅಂತ ತೊಗೊತೀವಿ. ಸೊ 1 ಸೆಂಟಿಮೀಟರ್ ಅಂದ್ರೆ ನಮಗೆ ಅಲಾಂಗ್ ಎಕ್ಸ್ ಆಕ್ಸಿಸ್ 1 ಸೆಂಟಿಮೀಟರ್ ಅಂದ್ರೆ 0.1 ವೋಲ್ಟ್. ಓಕೆ, ಅಲಾಂಗ್ ವೈ ಆಕ್ಸಿಸ್ ನಾವು ಕರೆಂಟ್ ತೊಗೊಂತೀವಲ್ಲ. ಸೊ ಅರೌಂಡ್ ನಮಗೆ ರೀಡಿಂಗ್ ಎಲ್ಲಿಂತ್ರ ಎಲ್ಲಿ ಬಂದವು, 0ಲಿಂತ್ರ ಅರೌಂಡ್ 80, 84. ಈಗ ಪ್ರೆಸೆಂಟ್ ಇಲ್ಲಿರೋದು 70 ತನಕ ಬಂದೈತೆ. ಹಂಗಾರೆ ನಾವಿಲ್ಲಿ 10 ಇನ್ಕ್ರೀಸ್ ಮಾಡ್ಕೊಂತ ಹೋಗ್ತೀವಿ. ಹಂಗಾರೆ ಇಲ್ಲಿ ವೈ ಆಕ್ಸಿಸ್ದು 1 ಸೆಂಟಿಮೀಟರ್ ಅಂದ್ರೆ 10 ಮಿಲಿ ಆಂಪಿಯರ್ಸ್. ಗೊತ್ತಾಯ್ತು? ಸೊ ಎಕ್ಸ್ ಆ್ಯಂಡ್ ವೈ ನೀವು ಗ್ರಾಫನ್ನು ಅವೆಲ್ಲ ವ್ಯಾಲ್ಯೂಸ್ ಬರೀದ ಮೇಲೆ ನೆಕ್ಸ್ಟ್ ಏನು ಮಾಡಬೇಕು, 0.4ವರೆಗೂ ನಿಮಗಿಲ್ಲಿ
ಈ ಪರ್ಟಿಕ್ಯುಲರ್ ಟ್ಯಾಬ್ಲರ್ ಕಾಲಮ್ನಲ್ಲಿ 0.4ವರೆಗೂ 0 ಐತಿ. 0.5 ಇದ್ದಾಗ ಎಷ್ಟೈತಿ 5. ಓಕೆ, ಅಂದ್ರೆ 0.5 ಇದ್ದಾಗ ಕರೆಂಟು 5 ಐತಿ. ಈ ಫಸ್ಟ್ ಗೆರೆಗೆ ಬಂದ್ರೆ ಅಂದ್ರೆ 10 ಐತಿ, ಬಟ್ 0 ಮತ್ತು 10 ನಡಬರ್ಕಿನ ಗೆರೆ ಅಂದ್ರೆ 5. ಸೊ 0.5 ಇದ್ದಾಗ 5. ನೆಕ್ಸ್ಟ್ 0.6 ಇದ್ದಾಗ 10. ಸೊ 0.6 ಇದ್ದಾಗ 10. ಹೌದಾ, 0.6 ಇದ್ದಾಗ ಕರೆಂಟ್ 10. ನೆಕ್ಸ್ಟ್ 0.7 ಬಂದಾಗ 70 ಬಂದಿದೆ. ಸೊ 0.7 ಬಂದಾಗ 70 ಅಂದರೆ ಇಲ್ಲಿ ಮಾರ್ಕ್ ಮಾಡಬೇಕು. ಸೊ ಅಲ್ಲಿ ನೀವು ಗ್ರಾಫ್ ಪ್ಲಾಟ್ ಮಾಡಿದ್ಮೇಲೆ, ಈ ಕರ್ವ್ ಪ್ಲಾಟ್ ಮಾಡಿದ್ಮೇಲೆ ಇಮ್ಮಿಡಿಯೇಟ್ ಕರೆಂಟ್ ಯಾವ ಪಾಯಿಂಟಿಗೆ, ಯಾವ ವೋಲ್ಟೇಜ್ ಪಾಯಿಂಟಿಗೆ ಇನ್ಕ್ರೀಸ್ ಆಗತೈತೆ ನೋಡ್ಬೇಕು. ನಾರ್ಮಲಿ 0.6ಗೆ ನೀವು ಕಟ್ಟಿನ ವೋಲ್ಟೇಜ್ ಅಂತ ಹೇಳಿ ಬರುತ್ತೆ. ಓಕೆ, ದೇರ್ಫೋರ್ ಅಲ್ಲೊಂದು ಗೆರೆ ಹಾಕಿ ಡ್ರಾಪ್ ಮಾಡಿದೆ ಅಂದ್ರೆ ಇದು ರಿಸಲ್ಟ್ ಬರಬೇಕು. ಕಟ್ಟಿನ ವೋಲ್ಟೇಜ್ ಫಾರ್ ಆಫ್ ದ ಗಿವನ್ ಡಯೋಡ್ ಈಸ್ 0.6 ವೋಲ್ಟ್ಸ್. ಓಕೆ, ಸೊ ಕ್ಲಿಯರ್ ಆಯಿತು ಅಂತ ಅನ್ಕೊಂತೀನಿ. ಲೀಸ್ಟ್ ಕೌಂಟ್ ಹೆಂಗೆ ಮಾಡಬೇಕು, ಆಮೇಲೆ ಲೋವರ್ ಎಂಡ್ ಯಾವುದಕ್ಕೆ ಕನೆಕ್ಟ್ ಮಾಡಬೇಕು, ಡಯೋಡ್ ನಾವು ಹೇಳಿದ್ವಲ್ಲ ನಿಮಗೆ ಈಸಿ ಆಗಲಿ ಅಂತೇಳಿ ಈ ರೀತಿ ಇದು ಪಿ, ರೆಡ್ ಕಲರ್ ಪಿ, ಬ್ಲ್ಯಾಕ್ ಕಲರು ಎನ್. ಓಕೆ, ನಿಮಗೆ ಈ ರೀತಿ ಕೊಡ್ತಿತ್ತು ಎಕ್ಸಾಮ್ ಪ್ರಾಕ್ಟೀಸ್ ಮಾಡುವಾಗ. ಇಲ್ಲಿ ಸಿಲ್ವರ್ ಬ್ಯಾಂಡ್ ಇರ್ತಿತ್ತು, ಅದನ್ನ ತೆಗೆದು ನಾವು ನಿಮಗೆ ಈಸಿ ಆಗಲಿ ಅಂತೇಳಿ ಈ ರೀತಿ ಕೊಟ್ಟಿದ್ವಿ. ಗೊತ್ತಾಯ್ತಲ್ಲ? ಓಕೆ, ಏನಾದರೂ ಇನ್ ಕೇಸ್ ನಿಮ್ಗೆ ಏನಾದರೂ ಡೌಟ್ ಅನಿಸುತ್ತೋ ಅಂದ್ರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಅಸ್.